स्वागत है आपका बी न्यूज नेशन में। मैं हूं आबिद हुसैन शेख। पेपर जांच करने का किया प्रोफेसरों ने बायकॉट। रोज का भत्ता बढ़ाने और कम पेपर चेकिंग को लेकर हुआ बड़ा हंगामा। बीजापुर के अक्क महादेवी महिला विश्वविद्यालय में पेपर जांच चल रही है। इसी दौरान प्रोफेसरों ने दूसरे यूनिवर्सिटियों से भी कम रोज का भत्ता और ज्यादा पेपर चेकिंग करने का दबाव डालने का आरोप लगाते हुए पेपर जांच करने से किया इनकार। प्रोफेसरों का कहना है कि एक ही दिन में ज्यादा पेपर चेकिंग करने से बच्चों का भविष्य होगा बर्बाद। एमएलसी अरुण शाहपुर पहुंचे बीच बचाव के लिए। ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಕಳೆದ 15ನೇ ತಾರೀಕಿನಿಂದ ಮೌಲ್ಯಮಾಪನ ಪ್ರಾರಂಭವಾಗಿದ್ದು, ಈ ಒಂದು ಮೌಲ್ಯಮಾಪನ ಸಂದರ್ಭದಲ್ಲಿ ನಮಗೆ ಏನು ಕೆಲವಷ್ಟು ಬೇಡಿಕೆಗಳಿದ್ದಾವೆ. ಈ ಬೇಡಿಕೆಗಳ ಬಗ್ಗೆ ಕಳೆದ 6 ತಿಂಗಳ ಹಿಂದೆ ಮಾನ್ಯ ಕುಲಪತಿಗಳಿಗೆ, ಕುಲಸಚಿವರಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಅಷ್ಟಾಗಿ ಸದ್ಯಕ್ಕೆ ನಮ್ಮ ಯಾವುದೇ ಬೇಡಿಕೆ ಈಡೇರಿಸಿಲ್ಲ. ಅಟ್ಲಿ ಮೊನ್ನೆ 12ನೇ ತಾರೀಕು ನಾವು ಸ್ವತಃ ಪದಾಧಿಕಾರಿಗಳು ಬಂದು ಕುಲಸಚಿವ ಮೌಲ್ಯಮಾಪಕರು ಮತ್ತೆ ನಮ್ಮ ಒಂದು ಮನವಿಯನ್ನು ಕೊಟ್ಟಿದ್ವಿ. ಇಲ್ಲಿ ಮನವಿಯಲ್ಲಿ ಇರ್ತಕ್ಕಂಥ ಮುಖ್ಯ ಬೇಡಿಕೆ ಏನೆಂದರೆ, ನಮ್ಮ ದಿನಭತ್ಯೆಯನ್ನು ಏನು 1,000 ರೂಪಾಯಿದನ್ನು 1,200ಕ್ಕೆ ಹೆಚ್ಚಿಗೆ ಮಾಡಬೇಕು. ಬಾಹ್ಯ ಪರೀಕ್ಷಕರಿಗೆ, ಆಂತರಿಕ ಪರೀಕ್ಷೆ ಲೋಕಲ್ ಇದ್ದವರಿಗೆ 800 900 ಮಾಡಬೇಕು. ಆಮೇಲೆ ಉತ್ತರ ಪತ್ರಿಕೆ ಅದೇನು 12 ರೂಪಾಯಿದನ್ನು 15 ರೂಪಾಯಿ ಮಾಡಬೇಕು. ಆಮೇಲೆ ನಮ್ಮ ಒಂದು ಉತ್ತರ ಪತ್ರಿಕೆಯ ಒಂದು ಸಂಖ್ಯೆ ಇದಲ್ಲ, ಅದನ್ನು ಒಂದು 40ಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ. ಈ 40 ಹೆಚ್ಚಿಗೆ ಮಾಡುವಾಗ ಕುಲಸಚಿವ ಮೌಲ್ಯಮಾಪಕರು ನಮ್ಮ ಸಂಘಟನೆಯ ಜೊತೆಗೆ ಯಾವುದೇ ರೀತಿಯಾಗಿ ಮಾತುಕತೆ ಮಾಡದೆ, ನಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷೀಯ ನಿರ್ಧಾರಕ್ಕೆ ತೆಗೆದುಕೊಂಡದ್ದು ಖಂಡನೀಯ. ಬಂಧುಗಳೇ, ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದ ಪದವಿ ವರ್ಗಗಳ ಪ್ರಾಧ್ಯಾಪಕರು ಇವತ್ತು ನಾವು ಮುಷ್ಕರ ಮಾಡ್ತಾ ಇದ್ದೇವೆ. ಪ್ರಾಧ್ಯಾಪಕರು ಮುಷ್ಕರ ಮಾಡ್ತಾರೆ ಅಂದ್ಕೂಡಲೇ ಸಮಾಜದಲ್ಲಿ ಒಂದು ನಕಾರಾತ್ಮಕ ಭಾವನೆ ಬೆಳೀತದೆ. ದಯವಿಟ್ಟು ಸಮಾಜ ನಮ್ಮನ್ನು ಅಪಾರ್ಥ ಮಾಡಿಕೊಳ್ಳಬಾರ್ದು ಅನ್ನುವ ಕಾರಣಕ್ಕಾಗಿ ನಾವು ಮುಷ್ಕರ ಮಾಡುತ್ತಿರುವ ಉದ್ದೇಶ ಮತ್ತು ಹಿನ್ನೆಲೆಯನ್ನು ಕುರಿತು ಸ್ಪಷ್ಟಪಡಲಿಕ್ಕೆ ಬಯಸ್ತಾ ಇದ್ದೀನಿ ನಾನು. ಮೊದಲನೇದಾಗಿ ನಮ್ಮ ಮುಷ್ಕರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ನಾವು ನಡೆಸಿರ್ತಕ್ಕಂಥ ಮುಷ್ಕರ. ನಮ್ಮ ಮುಷ್ಕರದ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನಂದರೆ, ನಾವು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಇಲ್ಲಿವರೆಗೆ ದಿನಕ್ಕೆ 35ರಂತೆ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡ್ತಿದ್ದೀವಿ. ಇದ್ದಕ್ಕಿದ್ದಂಗೆ ನಮ್ಮ ವಿಶ್ವವಿದ್ಯಾಲಯ ಅದೇಕೋ ಗೊತ್ತಿಲ್ಲ, ಯಾವ ತಾಂತ್ರಿಕ ಕಾರಣಗಳನ್ನು ಅಥವಾ ಯಾವ ತಾತ್ವಿಕ ಕಾರಣಗಳನ್ನು ಅವರು ಅನುಸರಿಸಿದಾರೋ ಗೊತ್ತಿಲ್ಲ, 40ಕ್ಕೆ ಪತ್ರಿಕೆಗಳ ಮೌಲ್ಯಮಾಪನವನ್ನು ಹೆಚ್ಚಿಸಿದ್ದಾರೆ. ಇದು ತೀರಾ ಅವೈಜ್ಞಾನಿಕ ಮತ್ತು ಅಪ್ರಾಯೋಗಿಕ. ಒಂದು ದಿವಸಕ್ಕೆ 40 ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮಾಡಿದರೆ ವಿದ್ಯಾರ್ಥಿಗಳಿಗೆ ನಾವು ನ್ಯಾಯವನ್ನು ಒದಗಿಸಿಕೊಡ್ಲಿಕ್ಕಾಗೋದಿಲ್ಲ, ಸರಿಯಾಗಿ ನಾವು ಮೌಲ್ಯಮಾಪನ ಮಾಡಲಿಕ್ಕಾಗೋದಿಲ್ಲ. ಅದು ಒಂದನೇ ಕಾರಣ. ಎರಡನೇ ಕಾರಣ ಅಂದರೆ, ಕಳೆದ 16 ವರ್ಷಗಳ ನಮ್ಮ ಬೇಡಿಕೆ ಇದೆ. ಮೌಲ್ಯಮಾಪನ ಕೆಲಸಗಳಿಗೆ ಹಾಜರಾದ ಸಂದರ್ಭದಲ್ಲಿ ಶಿಕ್ಷಕರಿಗೆ ಕೊಡಬೇಕಾಗಿರ್ತಕ್ಕಂಥ ದಿನಭತ್ಯೆ ಮತ್ತು ಗೌರವಧನ ಇವುಗಳಲ್ಲಿ ಬೇರೆ ವಿಶ್ವವಿದ್ಯಾಲಯಗಳಿಗೆ ಹೋಲಿಸಿದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ತಾರತಮ್ಯ ಇದೆ, ಸಾಕಷ್ಟು ಭೇದ ಭಾವ ಇದೆ. ನಾವು ಇವತ್ತೇನು ಮೌಲ್ಯಮಾಪನಕ್ಕೆ ಹಾಜರಾಗಿದ್ದೇವೆ, ಕೇವಲ 20% ಮಾತ್ರ ನಾವು UGC ಪ್ರಾಧ್ಯಾಪಕರಿದ್ದು, 80% ನಾನ್ UGC ಪ್ರಾಧ್ಯಾಪಕರಾಗಿದ್ದಾರೆ. ಅವರು ಆರ್ಥಿಕವಾಗಿ ತೀರಾ ಸಂಕಟದಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾಳಷ್ಟು ತೊಂದರೆಯನ್ನು ಇಟ್ಕೊಂಡು ಕೂಡ ಈ ಕೆಲಸ ಮಾಡ್ತಾ ಇದ್ದಾರೆ. ನಾವು UGC ಶಿಕ್ಷಕರಿಗಾಗಿ ಈ ಡಿಮಾಂಡ್ಗಳನ್ನ ಇಟ್ಟಿಲ್ಲ. ದಯವಿಟ್ಟು ಸಮಾಜ ಅದನ್ನು ಅರ್ಥ ಮಾಡ್ಕೊಳ್ತದೆ ಅಂತ ನಾನಾದರೂ ಭಾವಿಸ್ತಾ ಇದ್ದೇನೆ. ಡಾಕ್ಟರ್ ಮೀನಾಕ್ಷಿ ಬಾಳಿ, ವಿಜಿ ವುಮೆನ್ಸ್ ಕಾಲೇಜ್, ಕಲಬುರಗಿ. ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯದ ಸಂಲಗ್ನಿತ ಕಾಲೇಜುಗಳಿಂದ ರಾಜ್ಯಾದ್ಯಂತದಿಂದ ಹಲವಾರು ಜನ ಪ್ರಾಧ್ಯಾಪಕರುಗಳು ಮೌಲ್ಯಮಾಪನಕ್ಕೆ ಆಗಮಿಸಿದ್ದಾರೆ. ರಾಜ್ಯದ ಬೇರೆ ವಿಶ್ವವಿದ್ಯಾಲಯಗಳಿಗೆ ಹೋಲಿಸಿದಾಗ ಅವರಿಗೆ ದೊರಕುವಂತಹ ಸಂಭಾವನೆ, ಪರೀಕ್ಷಾ ಮೌಲ್ಯಮಾಪನದ ಸಂಭಾವನೆ ಕಡಿಮೆ ಇದೆ ಅನ್ನುವಂಥ ಕೂಗು ಬಹಳ ದಿನಗಳಿಂದ ಅವರದಿದೆ. और खबरों के लिए देखते रहिए बी न्यूज नेशन।